ಭಟ್ಕಳದಲ್ಲಿ ಭಾನುವಾರ ಹಿಂದೂ ಸಂಗಮ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ಹಿಂದೂ ಸಮಾಜ ಒಗ್ಗಟ್ಟಾಗಿ ನಿಂತರೆ ಜಗತ್ತು ಗೌರವಿಸುವಂತಹ ಶಕ್ತಿ ಹೊಂದಿದೆ ಎಂದು ಮಾಜಿ ಸಂಸದ ಅನಂತಕುಮಾರ್ ಹೆಗಡೆ ಹೇಳಿದರು. ಸಮಾಜದೊಳಗಿನ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳನ್ನು ಬದಿಗಿಟ್ಟು ಎಲ್ಲರೂ ಒಗ್ಗಟ್ಟಾಗಿ ಸಾಗಬೇಕೆಂದು ಅವರು ಕರೆ ನೀಡಿದರು. ಕಾರ್ಯಕ್ರಮದ ಅಂಗವಾಗಿ ನಗರದಲ್ಲಿ ಭವ್ಯ ಶೋಭಾಯಾತ್ರೆಯೂ ನಡೆಯಿತು. ಭಟ್ಕಳದ ಹಳೆ ಬಸ್ ನಿಲ್ದಾಣದ ಸಾರ್ವಜನಿಕ ಗಣೇಶೋತ್ಸವ ಪ್ರಾಂಗಣದಲ್ಲಿ ಆಯೋಜಿಸಲಾಗಿದ್ದ ಹಿಂದೂ ಸಂಗಮ ಕಾರ್ಯಕ್ರಮದಲ್ಲಿ ಮಾತನಾಡಿದ ಮಾಜಿ ಸಂಸದ ಅನಂತಕುಮಾರ್ ಹೆಗಡೆ, ಹಿಂದೂ ಸಮಾಜ ಒಗ್ಗಟ್ಟಾಗಿ ನಿಂತರೆ ಜಗತ್ತು ಗೌರವಿಸುವಂತಹ ಶಕ್ತಿ ಹೊಂದಿದೆ ಎಂದು ಹೇಳಿದರು. ಕೆಲವರಿಂದ ಆರಂಭವಾದ ಸಂಘಟನೆಗಳು ಇಂದು ದೊಡ್ಡ ಮಟ್ಟಕ್ಕೆ ಬೆಳೆಯುತ್ತಿದ್ದು ಸಮಾಜದಲ್ಲಿ ಜಾಗೃತಿ ಮೂಡಿಸುತ್ತಿವೆ ಎಂದು ಅವರು ಹೇಳಿದರು. ವಿರೋಧಿಯಾಗಬೇಕು ಅಂತ ಇಲ್ಲ, ವಿರೋಧ ಮಾಡುವಂತ ಪರಿಕಲ್ಪನೆ ಬಂದಾಗ ಪ್ರಕೃತಿಯೇ ಅದಕ್ಕೆ ಉತ್ತರವನ್ನು ಕೊಡ್ತದೆ, ನಿಸರ್ಗವೇ ಅದಕ್ಕೆ ಉತ್ತರವನ್ನೇ ಕೊಡ್ತದೆ, ಜಗತ್ತಿಗೆ ಉತ್ತರವನ್ನು ಕೊಡ್ತಾ ಇರ್ತದೆ. ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೇನೆ, ಹಿಂದೂ ಸಂಗಮ ಎಲ್ಲರನ್ನ ಪ್ರೀತಿಯಿಂದ ಬಡಿದೆಬ್ಬಿಸುವ ಕಾರ್ಯಕ್ರಮ ಇದು. ಎಲ್ಲರೂ ಸಂಘಟಿತ ಮನೋಭಾವದ ಜೊತೆಗೆ ನಮ್ಮ ಮಕ್ಕಳಿಗೆ ಧರ್ಮ ಶಿಕ್ಷಣ ಕೊಡತಕ್ಕಂಥ, ಮಕ್ಕಳಿಗೆ ತಿಳಿ ಹೇಳಿಸುವಂಥ, ನಮ್ಮ ಪೂರ್ವಜರು ಮಾಡಿದಂಥ ಸಾಧನೆ ಇವತ್ತು ಅನಂತಕುಮಾರ್ ಹೆಗಡೆ ಅವರು ಭಾಳ ಚೆನ್ನಾಗಿ ಎಲ್ಲ ಅರ್ಥವತ್ತಾಗಿ ಬಿಡಿಸಿ ಹೇಳಿದರು. ಇವತ್ತು ರಾಜಕೀಯ ವಿದ್ಯಮಾನ್ಯದಲ್ಲಿ ಬೇರೆ ಬೇರೆ ರೀತಿಯ ಪ್ರವಾರಗಳು ನಡೀತಾ ಇದೆ ಸಮಾಜದಲ್ಲಿ. ಅದಕ್ಕೆ ನಾವೆಲ್ಲರೂ ಒಗ್ಗಟ್ಟಾಗಿ ನಮ್ಮ ತನವನ್ನು ಕಳ್ಕೊಳ್ಳಬಾರದು, ನಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಬೇಕು. ಆ ಅಸ್ತಿತ್ವವನ್ನು ಉಳಿಸ್ಕೊಳ್ಬೇಕು ಅಂತಾದರೆ ನಾವು ಸಂಘಟಿತರಾಗಬೇಕು, ನಾವೆಲ್ಲರೂ ಒಂದಾಗಬೇಕು. ಬಹುಸಂಖ್ಯಾತರಾದಂಥ ಈ ದೇಶದಲ್ಲಿ ಹಿಂದೂಗಳನ್ನು ಸಂರಕ್ಷಣೆ ಮಾಡತಕ್ಕಂಥ ಪ್ರವೃತ್ತಿಯನ್ನು ಬೇರೆ ಯಾರು ಮಾಡಬೇಕು ಅಂತ ಇಲ್ಲ ರೀ, ನಮ್ಮ ಹತ್ರನೇ ಇದೆ ಅದು. ನಾವೆಲ್ಲ ಒಂದಾದರೆ, ನಾವೆಲ್ಲ ಒಟ್ಟಾದರೆ ಅದೇ ನಡೆಸ್ತದೆ. ಆ ಧೈರ್ಯ, ಆತ್ಮಸ್ಥೈರ್ಯ ಎಲ್ಲ ಹಿಂದೂಗಳಲ್ಲಿ ಜಾಗೃತವಾಗಬೇಕು. ಆ ಪ್ರಯತ್ನಕ್ಕೋಸ್ಕರ ಹಿಂದೂ ಸಂಗಮ ಬಹಳ ಅರ್ಥವತ್ತಾದಂಥ ಕಾರ್ಯಕ್ರಮ ಇದು. ಸೂರ್ಯ ಅಸ್ತಮ ಆಗ್ತಾ ಇದೆ, ಇದಕ್ಕೆ ಗೋಧೂಳಿ ಮುಹೂರ್ತ ಅಂತ ಹೇಳ್ತಾರೆ. ದನ, ಕರು, ಪ್ರಾಣಿ, ಪಕ್ಷಿಗಳು ಗೂಡು ಸೇರುವ ಸಮಯ. ಯೋಚನೆ ಮಾಡಿ, ಇಲ್ಲಿ ನೀವು ಸಹ ಇನ್ನು ಸ್ವಲ್ಪ ಹೊತ್ತಾದರೆ ಗೂಡು ಸೇರ್ತೀರಿ, ಮನೆ ಸೇರ್ತೀರಿ. ಆದರೆ ಅಲ್ಲಿ ಜಗತ್ತಿನಲ್ಲಿ ಇವತ್ತು ಗೂಡು ಸೇರುವ ಪರಿಸ್ಥಿತಿ ಇಲ್ಲ. ಗೂಡು ಬಿಟ್ಟು ಎಲ್ಲೆಲ್ಲಿ ಅಡಗಿಕೊಳ್ಳುವ ಪರಿಸ್ಥಿತಿ ಬರ್ತದೆ. ಎಲ್ಲಿ ಬಿದ್ದು ಬೀಳ್ತದ, ಎಲ್ಲಿ ಒಡೆದೋಗ್ತದ, ಏನೇನು ಆಗ್ತದ, ಜೀವವೇ ಉಳಿಸುವಂಥ ಪ್ರಯತ್ನದಲ್ಲಿ ಎಲ್ಲಿ ಸಾಯ್ತಾ ಇದ್ದಾರೆ. ಯೋಚನೆ ಮಾಡಿ, ನಮ್ಮ ದೇಶದ ಅಸ್ತಿತ್ವವನ್ನು, ನಮ್ಮ ದೇಶದ ಮೇಲೆ ಆಕ್ರಮಣವನ್ನು ಮಾಡಿದರೆ, ಹಿಂದೂ ಧರ್ಮದ ಮೇಲೆ ಆಕ್ರಮಣ ಮಾಡಿದರೆ ಏನು ಆಗ್ತದೆ ಅನ್ನೋದನ್ನು ಜಗತ್ತಿನಲ್ಲಿ ಇವತ್ತು ತೋರಿಸ್ತಾ ಇದ್ದಾನೆ ಭಗವಂತ. ಅರ್ಥ ಮಾಡಿಕೊಳ್ಬೇಕು. ಯೋಗ ಹಾಗೂ ಆಯುರ್ವೇದ ಸೇರಿದಂತೆ ಭಾರತದ ಪರಂಪರೆಗಳು ಜಗತ್ತಿನಾದ್ಯಂತ ಸ್ವೀಕೃತಿ ಪಡೆಯುತ್ತಿರುವುದು ಭಾರತೀಯ ಸಂಸ್ಕೃತಿಯ ಮಹತ್ವವನ್ನು ತೋರಿಸುತ್ತದೆ ಎಂದು ಅಭಿಪ್ರಾಯಪಟ್ಟರು. ನಾವು ಹಿಂದುಳಿದವರು ಎಂಬ ಮನೋಭಾವವು ಗುಲಾಮಿ ಮನಸ್ಥಿತಿಯ ಪರಿಣಾಮವಾಗಿದ್ದು ಅದನ್ನು ತೊರೆದು ಆತ್ಮವಿಶ್ವಾಸದಿಂದ ಮುಂದೆ ಸಾಗಬೇಕು ಎಂದು ಕರೆ ನೀಡಿದರು. ಕಾರ್ಯಕ್ರಮಕ್ಕೂ ಮುನ್ನ ನಗರದಲ್ಲಿ ಭವ್ಯ ಶೋಭಾಯಾತ್ರೆ ನಡೆಯಿತು. ವಿವಿಧ ಟ್ಯಾಬ್ಲೋಗಳು, ಮಹಿಳೆಯರ ಭಜನಾ ತಂಡಗಳು ಹಾಗೂ ಪುಟಾಣಿಗಳ ವಿವಿಧ ವೇಷಭೂಷಣಗಳು ಮೆರವಣಿಗೆಯಲ್ಲಿ ಗಮನ ಸೆಳೆದವು. ನಗರದ ಪ್ರಮುಖ ರಸ್ತೆಗಳಲ್ಲಿ ಸಾಗಿದ ಶೋಭಾಯಾತ್ರೆಯನ್ನು ಸ್ಥಳೀಯರು ಉತ್ಸಾಹದಿಂದ ವೀಕ್ಷಿಸಿದರು. ಹೌದು